ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಉಕ್ಕಿ ಹರಿತಾ ಇರುವ ಲಕ್ಷ್ಮಣ ತೀರ್ಥ ನದಿ ಶ್ರೀಮಂಗಲ ನಾಲ್ಕೇರಿ ರಸ್ತೆ ಸಂಪೂರ್ಣ ಬಂದಾಗಿದೆ. ನಾಪೋಕ್ಲು ಮೂರ್ನಾಡು ರಸ್ತೆ ಸಂಪರ್ಕ ಬಂದಾಗಿದೆ. ರಸ್ತೆಯ ಮೇಲೆ ಕಾವೇರಿ ನದಿಯ ನೀರು ನುಗ್ಗಿದ್ರಿಂದಾಗಿ ಜನ ಪರದಾಟ ಪಡ್ತಾ ಇದ್ದಾರೆ. ನಿರಂತರವಾದಂತಹ ಮಳೆ ಜನರನ್ನ ಹೈರಾಣಾಗಿಸಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ನಾಪೋಕ್ಲು ಮೂರ್ನಾಡು ರಸ್ತೆಯೂ ಕೂಡ ಬಂದಾಗಿದೆ. ರಸ್ತೆಯ ಮೇಲೆ ಕಾವೇರಿ ನದಿಯ ನೀರು ನುಗ್ಗಿದ ಪರಿಣಾಮ ಜನ ಪರದಾಟ ಪಡ್ತಾ ಇದ್ದಾರೆ. ರಸ್ತೆಗಳೆಲ್ಲವೂ ಕೂಡ ಸಂಪರ್ಕವೇ ಸಾಧ್ಯ ಇಲ್ಲ, ಹಂಗಾಗಿದೆ. ಸೇತುವೆಗಳ ಮೇಲೆಲ್ಲ ನೀರು ಹರಿತಾ ಇದೆ. ನೋಡಿ, ಧಾರಾಕಾರ ಮಳೆಗೆ ಲಕ್ಷ್ಮಣ ತೀರ್ಥ ನದಿ ತುಂಬಿ ಹರಿತಾ ಇರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಲಕ್ಷ್ಮಣ ತೀರ್ಥ ನದಿಯ ಹರಿವಿನ ಅಬ್ಬರ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಸುತ್ತಮುತ್ತ ಇದ್ದಂತ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಆ ಕಡೆ ಇದ್ದಂತ ಕಾಫಿ ತೋಟಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ತೋಟಗಳು ಸಂಪೂರ್ಣವಾಗಿ ತೋಟಗಳಲ್ಲಿ ನೀರು ತುಂಬಿಕೊಂಡಿದೆ. ಎತ್ತ ನೋಡಿದ್ರು ಕೂಡ ಅತ್ತ ನೀರೇ ಕಾಣಿಸ್ತಾ ಇದೆ. ಕಾವೇರಿ ನದಿ ನೀರು ಕೂಡ ನುಗ್ಗಿದೆ ಅನ್ನೋದ್ರ ಬಗ್ಗೆ ಜನ ಈಗ ಹೇಳ್ತಾ ಇದ್ದಾರೆ. ಜನ ಪರದಾಟ ಪಡ್ತಾ ಇದ್ದಾರೆ. ಬಾಳೆ ತೋಟಗಳೆಲ್ಲವೂ ಕೂಡ ನೀರಿನಲ್ಲಿ ತುಂಬಿ ಹೋಗಿದೆ. ಜನರ ಮೊಣಕಾಲ್ವರೆಗೂ ಕೂಡ ನೀರು ಬರ್ತಾ ಇದೆ. ಯಾವ್ದು ರಸ್ತೆ ಅಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಸ್ಕಾರ್ಪಿಯೋ ವಾಹನ ಎಷ್ಟು ಹೆಣಗಾಡ್ಕೊಂಡು ಅಲ್ಲಿ ಬರ್ತಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀವಿ. ಇದೇ ರೀತಿಯ ವಾತಾವರಣ ಶ್ರೀಮಂಗಲ, ನಾಲ್ಕೇರಿ ಸೇರಿದಂತೆ ಇಲ್ಲೆಲ್ಲ ನಾಪೋಕ್ಲು ಇಲ್ಲೆಲ್ಲವೂ ಕೂಡ ಇದೆ. ಸದ್ಯಕ್ಕೆ ಇದೇ ರೀತಿಯಾಗಿ ಆರ್ಭಟಿಸ್ತು ಅಂತೇಳಿ ಆದ್ರೆ ಇನ್ನಷ್ಟು ಜನಜೀವನ ಕಷ್ಟಕರವಾಗುತ್ತೆ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಉಕ್ಕಿ ಹರಿತಾ ಇರುವ ಲಕ್ಷ್ಮಣ ತೀರ್ಥ ನದಿ ಶ್ರೀಮಂಗಲ ನಾಲ್ಕೇರಿ ರಸ್ತೆ ಸಂಪೂರ್ಣ ಬಂದಾಗಿದೆ. ನಾಪೋಕ್ಲು ಮೂರ್ನಾಡು ರಸ್ತೆ ಸಂಪರ್ಕ ಬಂದಾಗಿದೆ. ರಸ್ತೆಯ ಮೇಲೆ ಕಾವೇರಿ ನದಿಯ ನೀರು ನುಗ್ಗಿದ್ರಿಂದಾಗಿ ಜನ ಪರದಾಟ ಪಡ್ತಾ ಇದ್ದಾರೆ. ನಿರಂತರವಾದಂತಹ ಮಳೆ ಜನರನ್ನ ಹೈರಾಣಾಗಿಸಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ನಾಪೋಕ್ಲು ಮೂರ್ನಾಡು ರಸ್ತೆಯೂ ಕೂಡ ಬಂದಾಗಿದೆ. ರಸ್ತೆಯ ಮೇಲೆ ಕಾವೇರಿ ನದಿಯ ನೀರು ನುಗ್ಗಿದ ಪರಿಣಾಮ ಜನ ಪರದಾಟ ಪಡ್ತಾ ಇದ್ದಾರೆ. ರಸ್ತೆಗಳೆಲ್ಲವೂ ಕೂಡ ಸಂಪರ್ಕವೇ ಸಾಧ್ಯ ಇಲ್ಲ, ಹಂಗಾಗಿದೆ. ಸೇತುವೆಗಳ ಮೇಲೆಲ್ಲ ನೀರು ಹರಿತಾ ಇದೆ. ನೋಡಿ, ಧಾರಾಕಾರ ಮಳೆಗೆ ಲಕ್ಷ್ಮಣ ತೀರ್ಥ ನದಿ ತುಂಬಿ ಹರಿತಾ ಇರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಲಕ್ಷ್ಮಣ ತೀರ್ಥ ನದಿಯ ಹರಿವಿನ ಅಬ್ಬರ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಸುತ್ತಮುತ್ತ ಇದ್ದಂತ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಆ ಕಡೆ ಇದ್ದಂತ ಕಾಫಿ ತೋಟಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ತೋಟಗಳು ಸಂಪೂರ್ಣವಾಗಿ ತೋಟಗಳಲ್ಲಿ ನೀರು ತುಂಬಿಕೊಂಡಿದೆ. ಎತ್ತ ನೋಡಿದ್ರು ಕೂಡ ಅತ್ತ ನೀರೇ ಕಾಣಿಸ್ತಾ ಇದೆ. ಕಾವೇರಿ ನದಿ ನೀರು ಕೂಡ ನುಗ್ಗಿದೆ ಅನ್ನೋದ್ರ ಬಗ್ಗೆ ಜನ ಈಗ ಹೇಳ್ತಾ ಇದ್ದಾರೆ. ಜನ ಪರದಾಟ ಪಡ್ತಾ ಇದ್ದಾರೆ. ಬಾಳೆ ತೋಟಗಳೆಲ್ಲವೂ ಕೂಡ ನೀರಿನಲ್ಲಿ ತುಂಬಿ ಹೋಗಿದೆ. ಜನರ ಮೊಣಕಾಲ್ವರೆಗೂ ಕೂಡ ನೀರು ಬರ್ತಾ ಇದೆ. ಯಾವ್ದು ರಸ್ತೆ ಅಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಸ್ಕಾರ್ಪಿಯೋ ವಾಹನ ಎಷ್ಟು ಹೆಣಗಾಡ್ಕೊಂಡು ಅಲ್ಲಿ ಬರ್ತಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀವಿ. ಇದೇ ರೀತಿಯ ವಾತಾವರಣ ಶ್ರೀಮಂಗಲ, ನಾಲ್ಕೇರಿ ಸೇರಿದಂತೆ ಇಲ್ಲೆಲ್ಲ ನಾಪೋಕ್ಲು ಇಲ್ಲೆಲ್ಲವೂ ಕೂಡ ಇದೆ. ಸದ್ಯಕ್ಕೆ ಇದೇ ರೀತಿಯಾಗಿ ಆರ್ಭಟಿಸ್ತು ಅಂತೇಳಿ ಆದ್ರೆ ಇನ್ನಷ್ಟು ಜನಜೀವನ ಕಷ್ಟಕರವಾಗುತ್ತೆ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಉಕ್ಕಿ ಹರಿತಾ ಇರುವ ಲಕ್ಷ್ಮಣ ತೀರ್ಥ ನದಿ ಶ್ರೀಮಂಗಲ ನಾಲ್ಕೇರಿ ರಸ್ತೆ ಸಂಪೂರ್ಣ ಬಂದಾಗಿದೆ. ನಾಪೋಕ್ಲು ಮೂರ್ನಾಡು ರಸ್ತೆ ಸಂಪರ್ಕ ಬಂದಾಗಿದೆ. ರಸ್ತೆಯ ಮೇಲೆ ಕಾವೇರಿ ನದಿಯ ನೀರು ನುಗ್ಗಿದ್ರಿಂದಾಗಿ ಜನ ಪರದಾಟ ಪಡ್ತಾ ಇದ್ದಾರೆ. ನಿರಂತರವಾದಂತಹ ಮಳೆ ಜನರನ್ನ ಹೈರಾಣಾಗಿಸಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ನಾಪೋಕ್ಲು ಮೂರ್ನಾಡು ರಸ್ತೆಯೂ ಕೂಡ ಬಂದಾಗಿದೆ. ರಸ್ತೆಯ ಮೇಲೆ ಕಾವೇರಿ ನದಿಯ ನೀರು ನುಗ್ಗಿದ ಪರಿಣಾಮ ಜನ ಪರದಾಟ ಪಡ್ತಾ ಇದ್ದಾರೆ. ರಸ್ತೆಗಳೆಲ್ಲವೂ ಕೂಡ ಸಂಪರ್ಕವೇ ಸಾಧ್ಯ ಇಲ್ಲ, ಹಂಗಾಗಿದೆ. ಸೇತುವೆಗಳ ಮೇಲೆಲ್ಲ ನೀರು ಹರಿತಾ ಇದೆ. ನೋಡಿ, ಧಾರಾಕಾರ ಮಳೆಗೆ ಲಕ್ಷ್ಮಣ ತೀರ್ಥ ನದಿ ತುಂಬಿ ಹರಿತಾ ಇರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಲಕ್ಷ್ಮಣ ತೀರ್ಥ ನದಿಯ ಹರಿವಿನ ಅಬ್ಬರ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಸುತ್ತಮುತ್ತ ಇದ್ದಂತ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಆ ಕಡೆ ಇದ್ದಂತ ಕಾಫಿ ತೋಟಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ತೋಟಗಳು ಸಂಪೂರ್ಣವಾಗಿ ತೋಟಗಳಲ್ಲಿ ನೀರು ತುಂಬಿಕೊಂಡಿದೆ. ಎತ್ತ ನೋಡಿದ್ರು ಕೂಡ ಅತ್ತ ನೀರೇ ಕಾಣಿಸ್ತಾ ಇದೆ. ಕಾವೇರಿ ನದಿ ನೀರು ಕೂಡ ನುಗ್ಗಿದೆ ಅನ್ನೋದ್ರ ಬಗ್ಗೆ ಜನ ಈಗ ಹೇಳ್ತಾ ಇದ್ದಾರೆ. ಜನ ಪರದಾಟ ಪಡ್ತಾ ಇದ್ದಾರೆ. ಬಾಳೆ ತೋಟಗಳೆಲ್ಲವೂ ಕೂಡ ನೀರಿನಲ್ಲಿ ತುಂಬಿ ಹೋಗಿದೆ. ಜನರ ಮೊಣಕಾಲ್ವರೆಗೂ ಕೂಡ ನೀರು ಬರ್ತಾ ಇದೆ.
ಯಾವುದು ರಸ್ತೆ ಅಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಸ್ಕಾರ್ಪಿಯೋ ವಾಹನ ಎಷ್ಟು ಹೆಣಗಾಡ್ಕೊಂಡು ಅಲ್ಲಿ ಬರ್ತಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ಇದೇ ರೀತಿಯ ವಾತಾವರಣ ಶ್ರೀಮಂಗಲ, ನಾಲ್ಕೇರಿ ಸೇರಿದಂತೆ ಇಲ್ಲೆಲ್ಲ ನಾಪೋಕ್ಲು ಇಲ್ಲೆಲ್ಲವೂ ಕೂಡ ಇದೆ. ಸದ್ಯಕ್ಕೆ ಇದೇ ರೀತಿಯಾಗಿ ಆರ್ಭಟಿಸ್ತು ಅಂತೇಳಿ ಆದ್ರೆ ಇನ್ನಷ್ಟು ಜನಜೀವನ ಕಷ್ಟಕರವಾಗುತ್ತೆ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಉಕ್ಕಿ ಹರಿತಾ ಇರುವ ಲಕ್ಷ್ಮಣ ತೀರ್ಥ ನದಿ, ಶ್ರೀಮಂಗಲ ನಾಲ್ಕೇರಿ ರಸ್ತೆ ಸಂಪೂರ್ಣ ಬಂದಾಗಿದೆ. ನಾಪೋಕ್ಲು ಮೂರ್ನಾಡು ರಸ್ತೆ ಸಂಪರ್ಕ ಬಂದಾಗಿದೆ. ರಸ್ತೆಯ ಮೇಲೆ ಕಾವೇರಿ ನದಿಯ ನೀರು ನುಗ್ಗಿದ್ರಿಂದಾಗಿ ಜನ ಪರದಾಟ ಪಡ್ತಾ ಇದ್ದಾರೆ. ನಿರಂತರವಾದಂತ ಮಳೆ ಜನರನ್ನ ಹೈರಾಣಾಗಿಸಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ನಾಪೋಕ್ಲು ಮೂರ್ನಾಡು ರಸ್ತೆಯೂ ಕೂಡ ಬಂದಾಗಿದೆ. ರಸ್ತೆಯ ಮೇಲೆ ಕಾವೇರಿ ನದಿಯ ನೀರು ನುಗ್ಗಿದ ಪರಿಣಾಮ ಜನ ಪರದಾಟ ಪಡ್ತಾ ಇದ್ದಾರೆ. ರಸ್ತೆಗಳೆಲ್ಲವೂ ಕೂಡ ಸಂಪರ್ಕವೇ ಸಾಧ್ಯ ಇಲ್ಲ, ಹಂಗಾಗಿದೆ. ಸೇತುವೆಗಳ ಮೇಲೆಲ್ಲ ನೀರು ಹರಿತಾ ಇದೆ. ನೋಡಿ, ಧಾರಾಕಾರ ಮಳೆಗೆ ಲಕ್ಷ್ಮಣ ತೀರ್ಥ ನದಿ ತುಂಬಿ ಹರಿತಾ ಇರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಲಕ್ಷ್ಮಣ ತೀರ್ಥ ನದಿಯ ಹರಿವಿನ ಅಬ್ಬರ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಸುತ್ತಮುತ್ತ ಇದ್ದಂತ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಆ ಕಡೆ ಇದ್ದಂತ ಕಾಫಿ ತೋಟಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ತೋಟಗಳು ಸಂಪೂರ್ಣವಾಗಿ ತೋಟಗಳಲ್ಲಿ ನೀರು ತುಂಬಿಕೊಂಡಿದೆ. ಎತ್ತ ನೋಡಿದ್ರು ಕೂಡ ಅತ್ತ ನೀರೇ ಕಾಣಿಸ್ತಾ ಇದೆ. ಕಾವೇರಿ ನದಿ ನೀರು ಕೂಡ ನುಗ್ಗಿದೆ ಅನ್ನೋದ್ರ ಬಗ್ಗೆ ಜನ ಈಗ ಹೇಳ್ತಾ ಇದ್ದಾರೆ. ಜನ ಪರದಾಟ ಪಡ್ತಾ ಇದ್ದಾರೆ. ಬಾಳೆ ತೋಟಗಳೆಲ್ಲವೂ ಕೂಡ ನೀರಿನಲ್ಲಿ ತುಂಬಿ ಹೋಗಿದೆ. ಜನರ ಮೊಣಕಾಲ್ವರೆಗೂ ಕೂಡ ನೀರು ಬರ್ತಾ ಇದೆ. ಯಾವುದು ರಸ್ತೆ ಅಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಸ್ಕಾರ್ಪಿಯೋ ವಾಹನ ಎಷ್ಟು ಹೆಣಗಾಡ್ಕೊಂಡು ಅಲ್ಲಿ ಬರ್ತಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ಇದೇ ರೀತಿಯ ವಾತಾವರಣ ಶ್ರೀಮಂಗಲ, ನಾಲ್ಕೇರಿ ಸೇರಿದಂತೆ ಇಲ್ಲೆಲ್ಲ ನಾಪೋಕ್ಲು ಇಲ್ಲೆಲ್ಲವೂ ಕೂಡ ಇದೆ. ಸದ್ಯಕ್ಕೆ ಇದೇ ರೀತಿಯಾಗಿ ಆರ್ಭಟಿಸ್ತು ಅಂತೇಳಿ ಆದ್ರೆ ಇನ್ನಷ್ಟು ಜನಜೀವನ ಕಷ್ಟಕರವಾಗುತ್ತೆ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಉಕ್ಕಿ ಹರಿತಾ ಇರುವ ಲಕ್ಷ್ಮಣ ತೀರ್ಥ ನದಿ, ಶ್ರೀಮಂಗಲ ನಾಲ್ಕೇರಿ ರಸ್ತೆ ಸಂಪೂರ್ಣ ಬಂದಾಗಿದೆ. ನಾಪೋಕ್ಲು ಮೂರ್ನಾಡು ರಸ್ತೆ ಸಂಪರ್ಕ ಬಂದಾಗಿದೆ. ರಸ್ತೆಯ ಮೇಲೆ ಕಾವೇರಿ ನದಿಯ ನೀರು ನುಗ್ಗಿದ್ರಿಂದಾಗಿ ಜನ ಪರದಾಟ ಪಡ್ತಾ ಇದ್ದಾರೆ. ನಿರಂತರವಾದಂತ ಮಳೆ ಜನರನ್ನ ಹೈರಾಣಾಗಿಸಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ನಾಪೋಕ್ಲು ಮೂರ್ನಾಡು ರಸ್ತೆಯೂ ಕೂಡ ಬಂದಾಗಿದೆ. ರಸ್ತೆಯ ಮೇಲೆ ಕಾವೇರಿ ನದಿಯ ನೀರು ನುಗ್ಗಿದ ಪರಿಣಾಮ ಜನ ಪರದಾಟ ಪಡ್ತಾ ಇದ್ದಾರೆ. ರಸ್ತೆಗಳೆಲ್ಲವೂ ಕೂಡ ಸಂಪರ್ಕವೇ ಸಾಧ್ಯ ಇಲ್ಲ, ಹಂಗಾಗಿದೆ. ಸೇತುವೆಗಳ ಮೇಲೆಲ್ಲ ನೀರು ಹರಿತಾ ಇದೆ. ನೋಡಿ, ಧಾರಾಕಾರ ಮಳೆಗೆ ಲಕ್ಷ್ಮಣ ತೀರ್ಥ ನದಿ ತುಂಬಿ ಹರಿತಾ ಇರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ನೀರಿನ ಹರಿವು ಹೇಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಲಕ್ಷ್ಮಣ ತೀರ್ಥ ನದಿಯ ಹರಿವಿನ ಅಬ್ಬರ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಸುತ್ತಮುತ್ತ ಇದ್ದಂತ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಆ ಕಡೆ ಇದ್ದಂತ ಕಾಫಿ ತೋಟಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ತೋಟಗಳು ಸಂಪೂರ್ಣವಾಗಿ ತೋಟಗಳಲ್ಲಿ ನೀರು ತುಂಬಿಕೊಂಡಿದೆ. ಎತ್ತ ನೋಡಿದ್ರು ಕೂಡ ಅತ್ತ ನೀರೇ ಕಾಣಿಸ್ತಾ ಇದೆ. ಕಾವೇರಿ ನದಿ ನೀರು ಕೂಡ ನುಗ್ಗಿದೆ ಅನ್ನೋದ್ರ ಬಗ್ಗೆ ಜನ ಈಗ ಹೇಳ್ತಾ ಇದ್ದಾರೆ. ಜನ ಪರದಾಟ ಪಡ್ತಾ ಇದ್ದಾರೆ. ಬಾಳೆ ತೋಟಗಳೆಲ್ಲವೂ ಕೂಡ ನೀರಿನಲ್ಲಿ ತುಂಬಿ ಹೋಗಿದೆ. ಜನರ ಮೊಣಕಾಲ್ವರೆಗೂ ಕೂಡ ನೀರು ಬರ್ತಾ ಇದೆ. ಯಾವುದು ರಸ್ತೆ ಅಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಸ್ಕಾರ್ಪಿಯೋ ವಾಹನ ಎಷ್ಟು ಹೆಣಗಾಡ್ಕೊಂಡು ಅಲ್ಲಿ ಬರ್ತಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಇದೇ ರೀತಿಯ ವಾತಾವರಣ ಶ್ರೀಮಂಗಲ, ನಾಲ್ಕೇರಿ ಸೇರಿದಂತೆ ಇಲ್ಲೆಲ್ಲ ನಾಪೋಕ್ಲು ಇಲ್ಲೆಲ್ಲವೂ ಕೂಡ ಇದೆ. ಸದ್ಯಕ್ಕೆ ಇದೇ ರೀತಿಯಾಗಿ ಆರ್ಭಟಿಸ್ತು ಅಂತೇಳಿ ಆದ್ರೆ ಇನ್ನಷ್ಟು ಜನಜೀವನ ಕಷ್ಟಕರವಾಗುತ್ತೆ.